ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಗಳಲ್ಲಿ ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಮೊದಲಾದ ಗ್ರಂಥಗಳಿಗೆ ಅನುಸಾರವಾಗಿ ರಾಮಾವತಾರಕ್ಕಿಂತ ಪೂರ್ವಭಾವಿಯಾಗಿ ದಶರಥ ಮಾಡಿದಂಥ ಯಜ್ಞಗಳು, ಎಲ್ಲ ದೇವತೆಗಳು ನಾನಾ ರೀತಿಯಾದಂಥ ಕಪಿಗಳಾಗಿ, ಕರಡಿಗಳಾಗಿ ತಮ್ಮ ತಮ್ಮ ಅನುಯಾಯಿಗಳ ಜೊತೆಗೆ ಹುಟ್ಟಿ ಬಂದದ್ದು, ರಾವಣ, ಕುಂಭಕರ್ಣ, ವಿಭೀಷಣಾದಿಗಳ ಜನ್ಮ, ರಾವಣ ಜಗತ್ತಿಗೆ ಮಾಡಿದಂಥ ಉಪಟಳ, ಇವೆಲ್ಲದರ ಬಗ್ಗೆ ವರ್ಣನೆಯನ್ನು ನಾವು ನೋಡಿದೆವು. ದಶರಥ ಮಾಡಿದಂಥ ಯಜ್ಞದ ಫಲವಾಗಿ ಆತನ ಪತ್ನಿಯರು ಗರ್ಭಿಣಿಯರಾಗಿದ್ದು ಅನ್ನೋದನ್ನು ಕೂಡ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 16ನೇ ಸರ್ಗದಲ್ಲಿ ನೋಡಿದ್ವಿ. 17ನೇ ಸರ್ಗದಲ್ಲಿ ಉಳಿದ ದೇವತೆಗಳು ಕಪಿಗಳಾಗಿ ಅವತರಿಸಿದ್ದನ್ನು ನೋಡಿದ್ವಿ. ಆ ಬಳಿಕ 18ನೇ ಸರ್ಗದ ಕಥಾಭಾಗವನ್ನು ನಾವು ಇವತ್ತು ನೋಡಬೇಕು. ದಶರಥ ಪುತ್ರ ಪ್ರಾಪ್ತಿಗಾಗಿ ಪ್ರಾರಂಭ ಮಾಡಿದಂಥ ಅಶ್ವಮೇಧ ಯಾಗ ಮುಗಿಯಿತು. ದೇವತೆಗಳೆಲ್ಲ ತಮ್ಮ ತಮ್ಮ ಆವಿರ್ಭಾಗವನ್ನು ಸ್ವೀಕಾರ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ದಶರಥನು ಕೂಡ ತನ್ನ ಪತ್ನಿಯರ ಸಮೇತನಾಗಿ ತನ್ನ ನಗರಕ್ಕೆ ಪ್ರವೇಶ ಮಾಡಿದ. ಶ್ರೀಮಂತರಾಜನ ಅಂತ ಅನೇಕ ರಾಜರು, ಸಾಮಂತ ರಾಜರು ಅಲ್ಲೇನು ಬಂದಿದ್ರು, ಅವರೆಲ್ಲರಿಗೂ ಕೂಡ ದಶರಥ ನೂತನ ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿದ. ಅರಮನೆಗೆ ಬಂದ ಮೇಲೆ ದಶರಥ ಮಹರ್ಷಿಗಳಾದಂತಹ ಋಷ್ಯಶೃಂಗರನ್ನ ಸತ್ಕಾರ ಮಾಡಿದ. ಋಷ್ಯಶೃಂಗ ಋಷಿಯು ತನ್ನ ಪತ್ನಿಯಾದಂತಹ ಶಾಂತಾದೇವಿಯ ಜೊತೆಗೆ ಮತ್ತು ಮಾವನಾದಂತಹ ರೋಮಪಾದ ರಾಜನ ಜೊತೆಗೆ ತನ್ನ ಪರಿವಾರದ ಒಡಗೂಡಿ ಅಂಗದೇಶಕ್ಕೆ ಪ್ರಯಾಣ ಮಾಡಿದ. ಋಷ್ಯಶೃಂಗರನ್ನು ಸತ್ಕಾರ ಮಾಡಿದಂತೆ ಉಳಿದ ಋತ್ವಿಜರನ್ನು ಕೂಡ ದಶರಥ ಸನ್ಮಾನಿಸಿದ. ಪುತ್ರಕಾಮೇಷ್ಟಿ ಮುಗಿದು 6 ಋತುಗಳು ಕಳೆದವು. 6 ಋತುಗಳು ಅಂದರೆ 1 ವರ್ಷದ ಸಮಯ ಕಳೆಯಿತು. ಆ ಸಂದರ್ಭದಲ್ಲಿ ಅಶ್ವಮೇಧ ಯಾಗ ಪ್ರಾರಂಭ ಮಾಡಿದ್ರಿಂದ ಅಲ್ಲಿಂದ ಮುಂದೆ 12 ಮಾಸಗಳು, 6 ಋತುಗಳು ಅಂದರೆ 12 ಮಾಸಗಳು ಕಳೆದಂತಹ ಘಟನೆ ನಡೆಯಿತು. ಅದಾದ ಬಳಿಕ ಚೈತ್ರ ಶುಕ್ಲ ಪಕ್ಷದ ನವಮಿಯ ದಿನ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನ ಜನನ ಆಯಿತು. ಹಾಗೆ ಜನನ ಆದಾಗ 5 ಗೃಹಗಳು ಉಚ್ಚ ಸ್ಥಾನದಲ್ಲಿದ್ದವು. ರಾಮನ ಜಾತಕವನ್ನು ಕೂಡ ಸದ್ಯದಲ್ಲೇ ನಾವು ನೋಡೋರಿದ್ದೇವೆ. 5 ಗೃಹಗಳು ಉಚ್ಚ ಸ್ಥಾನದಲ್ಲಿದ್ದವು. ಚಂದ್ರ ಸಮೇತನಾದಂತಹ ಬೃಹಸ್ಪತಿಯು ವಿಜೃಂಭಿಸುತ್ತಿದ್ದ, ಅಂದ್ರೆ ಆತ ಮಹತ್ವದ ಸ್ಥಾನದಲ್ಲಿದ್ದ. ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದಂತಹ ಮಹಾಭಾಗನಾದಂತಹ ಪುರುಷನನ್ನ ಕೌಸಲ್ಯಾದೇವಿಯು ಆ ಸಂದರ್ಭದಲ್ಲಿ ಪ್ರಸವಿಸಿದಳು. ಕೌಸಲ್ಯಾದೇವಿಯ ಬಳಿಕ ವಿಷ್ಣುವಿನ 4ನೇ ಒಂದು ಅಂಶದಿಂದ ಕೂಡಿದಂತಹ ಭರತ ಎಂಬ ಹೆಸರಿನ ರಾಜಪುತ್ರ ಕೈಕೇಯಿಯಲ್ಲಿ ಜನಿಸಿದ. ಆ ಬಳಿಕ ಲಕ್ಷ್ಮಣ ಶತ್ರುಘ್ನವೆಂಬ ಅವಳಿ ಜವಳಿ ಮಕ್ಕಳನ್ನ ಸುಮಿತ್ರಾದೇವಿಯು ಪ್ರಸವಿಸಿದಳು. ಅವರಿಬ್ಬರು ಕೂಡ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದವರು. ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಭರತ ಜನಿಸಿದ. ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ದಶಮಿಯ ದಿನ ಲಕ್ಷ್ಮಣ ಶತ್ರುಘ್ನರಿಬ್ಬರು ಕೂಡ ಜನಿಸಿದರು. ಅವರೆಲ್ಲರೂ ಕೂಡ ಅದ್ಭುತವಾದಂತಹ ರೂಪವುಳ್ಳವರು, ಅದ್ಭುತವಾದಂತಹ ಗುಣಾದಿಗಳಿಂದ ಸಂಪನ್ನರಾಗಿದ್ದು ಅನ್ನೋದನ್ನ ವಾಲ್ಮೀಕಿ ರಾಮಾಯಣದ ಆ 18ನೇ ಸರ್ಗದಲ್ಲಿ ನಾವು ಕಥೆಯನ್ನು ನೋಡ್ತೀವಿ. ಇಲ್ಲಿ ಸಾಕ್ಷಾತ್ ವಿಷ್ಣುವಿನ ಒಂದು ಅರ್ಧ ಭಾಗ ಅನಿಸಿಕೊಂಡಿರುವಂತಹ ಮಹಾವಿಷ್ಣು, ಆಮೇಲೆ ಭರತ, ಇವರೆಲ್ಲರೂ ಕೂಡ
ಜನಿಸಿದರು ಅನ್ನೋದನ್ನ ನಾವು ಕಥೆ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಕ್ಷ್ಮಗಳನ್ನು ನಾವು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದಿರುವ ವರ್ಣನೆಗನುಸಾರವಾಗಿ ನಾವು ನೋಡಿದ್ದೆವು. ಯಾವ ಪಾಯಸದಿಂದ ದಾನದಿಂದ ದಶರಥನ ಪತ್ನಿಯರು ಗರ್ಭಿಣಿಯರಾದರು, ಆ ಪಾಯಸದ ಮಹತ್ವ ಎಂಥದ್ದು, ಅದನ್ನೆಲ್ಲವನ್ನು ಕೂಡ ವಿವಿಧ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ವಿಚಾರ ಮಾಡಿದ್ದಾರೆ. ಜನನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ವಿಚಾರ ಮಾಡಬೇಕು. ಪಾಯಸವನ್ನು ಕೊಟ್ಟವರು ಯಾರು, ಪಾಯಸದ ಸ್ವರೂಪ ಎಂಥದ್ದು, ಇವೆಲ್ಲವನ್ನು ಕೂಡ ನಾವು ವಿಚಾರ ಮಾಡಬೇಕು. ಒಂದು ಪಾಯಸ ಸ್ವೀಕಾರ ಮಾಡುವುದರಿಂದ ಮಹಿಳೆಯೊಬ್ಬರು ಗರ್ಭಿಣಿ ಆಗೋದು ಹೇಗೆ, ಆ ಪಾಯಸದ ಮಹತ್ವ ಎಂಥದ್ದು. ಶುಕ್ಲ ಶೋಣಿತರ ಸಂಬಂಧದಿಂದ ಗರ್ಭೋತ್ಪತ್ತಿ ಆಗೋದು ಎಲ್ಲರಿಗೂ ಗೊತ್ತಿದೆ. ಪಾಯಸ ದಾನದಿಂದ, ಪಾಯಸ ಪಾನದಿಂದ ಗರ್ಭ ಉತ್ಪತ್ತಿ ಆಗೋದು ಹೇಗೆ ಅನ್ನೋದನ್ನು ಕೂಡ ಕೆಲವರು ಇಂಥ ಒಂದು ಶಂಕೆಯನ್ನು ಕೆಲವರು ಮಾಡಬಹುದು. ಮಹಾವಿಷ್ಣುವಿನ ಅವತಾರವೇ ಆಗಲಿ ಅಥವಾ ಬೇರೆ ಯಾರೇ ಸಾಮಾನ್ಯ ಪುರುಷರು ಅಥವಾ ಅಸಾಮಾನ್ಯ ಪುರುಷರು ಇವ್ರದ್ದು ಯಾರದೇ ಜನನವಾಗಲಿ, ಕೆಲವೊಮ್ಮೆ ಯಾರೋ ಮಹಾತ್ಮರು ಪಾಯಸವನ್ನು ಕೊಟ್ಟಾಗ ಅಥವಾ ಒಂದು ಫಲವನ್ನು ಕೊಟ್ಟಾಗ, ಒಂದು ಚೆರುವನ್ನು ಕೊಟ್ಟಾಗ ಗರ್ಭೋತ್ಪತ್ತಿ ಆಗಿದ್ದೆಲ್ಲ ಕಂಡು ಬರ್ತದೆ. ಗರ್ಭೋತ್ಪತ್ತಿ ಆಗೋದು ಶುಕ್ಲ ಶೋಣಿತಗಳ ಸಂಬಂಧದಿಂದಲೇ, ಪುರುಷ ಮತ್ತು ಸ್ತ್ರೀಯರ ಶುಕ್ಲ ಶೋಣಿತ ಸಂಬಂಧದಿಂದಲೇ ಗರ್ಭೋತ್ಪತ್ತಿ ಆಗೋದು. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಇದು ಪ್ರಾಕೃತಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಆ ಶುಕ್ಲ ಶೋಣಿತಗಳ ಸಂಬಂಧವೂ ಕೂಡ ಅಲ್ಲಿರೋದಿಲ್ಲ. ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಪರಮಾತ್ಮ ನೇರವಾಗಿ ಹುಟ್ಟಿ ಬರೋದು. ಅದು ಆತನ ಅಪ್ರಾಕೃತವಾದಂತಹ ದಿವ್ಯ ಮೂಲ ಶರೀರ ಏನಿದೆ ಅಂಥ ಶರೀರವೇ ಇಲ್ಲಿ ಹುಟ್ಟಿ ಬರೋದು. ಹಾಗಾಗಿ ಪರಮಾತ್ಮನ ಉತ್ಪತ್ತಿಗೆ ಸಂಬಂಧಪಟ್ಟಂತೆ, ಪರಮಾತ್ಮನ ಅವತಾರಕ್ಕೆ ಸಂಬಂಧಪಟ್ಟಂತೆ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನು ಮೈಥುನ ಸೃಷ್ಟಿ ಇದೆ, ಇದಕ್ಕೆ ಇದರ ಅವಶ್ಯಕತೆ ಕೂಡ ಅಲ್ಲಿಲ್ಲ. ಅದನ್ನು ನಾವು ಅಲ್ಲಿ ಗಮನಿಸಬೇಕು. ತತ್ವಸಂಗ್ರಹ ರಾಮಾಯಣದಲ್ಲಿ ಆ ಪಾಯಸ ಅಂದ್ರೆ ಏನು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿದ್ದಾರೆ. ನಾವೀಗ ನೋಡ್ತಿರೋದು ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣ. ತತ್ವಸಂಗ್ರಹ ರಾಮಾಯಣ ಅಂತ ಒಂದು ಪ್ರತ್ಯೇಕವಾದ ರಾಮಾಯಣ ಇದೆ. ಅದರಲ್ಲಿ ಪಾಯಸವನ್ನ ಮಹಾವಿಷ್ಣು ಸ್ವರೂಪ ಅಂತ ಹೇಳ್ತಿದೆ ಅನ್ನುವ ಧ್ವನಿ ಅಲ್ಲಿ ನಮ್ಗೆ ಕಂಡು ಬರ್ತದೆ. ತೇನ ಸಂಪೂಜಿತ ಶ್ರೀರ ವರದ ಹೃಷ್ಟಮಾನಸ ಸವ್ಯಾಂಗಸ್ಥ ಶ್ರಿಯಾಸಾರ್ಥಂ ಶಂಖಚಕ್ರ ಅಭಯಾಂಕಿತ. ಪುತ್ರಕಾಮೇಷ್ಟಿಯನ್ನು ದಶರಥ ಮಾಡಿದ್ನಲ್ಲ, ಆ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ಯಜ್ಞಕುಂಡದ ಮಧ್ಯದಿಂದ ಆವಿರ್ಭವಿಸಿದ ಅಂತಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಂಥದ್ದು ಒಂದು ಮಹತ್ತರವಾದ ಭೂತ ಆವಿರ್ಭವಿಸಿತು ಅಂತ ಅಷ್ಟೇ ಇತ್ತು. ಆ ಮಹಾಭೂತ ಅಂದ್ರೆ ವಿಷ್ಣುವೇ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆದರೆ ತತ್ವಸಂಗ್ರಹ ರಾಮಾಯಣ ಅದನ್ನ ಸ್ಪಷ್ಟವಾಗಿ ಆ ವ್ಯಕ್ತಿ ಅಲ್ಲಿ ಆವಿರ್ಭವಿಸಿದಂಥ ಶಕ್ತಿ ಅದು ಶ್ರೀಮನ್ನಾರಾಯಣ ಅಂತ ತತ್ವಸಂಗ್ರಹ ರಾಮಾಯಣ ಅದನ್ನು ಸ್ಪಷ್ಟಪಡಿಸ್ತದೆ. ವರದ ಹೃಷ್ಟಮಾನಸ ಶಂಖಚಕ್ರ ಅಭಯಾಂಕಿತ. ಶಂಖಚಕ್ರಗಳು ಆತನ ಕೈಯಲ್ಲಿದ್ದವು. ಅಭಯಹಸ್ತ ಅಂದ್ರೆ ಭಕ್ತರಿಗೆ ಅಭಯವನ್ನು ಕೊಡುವಂತಹ ಹಸ್ತ ಆತನಲ್ಲಿತ್ತು. ಮತ್ತು ಸವ್ಯಾಂಗಸ್ಥ ಶ್ರೀಯಾಸಾರ್ಥಂ, ಆತನ ಎಡಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ಲು. ಪಾಯಸವನ್ನು ಆಕೆ ಹಿಡಿದಿದ್ಲು. ವಾಲ್ಮೀಕಿ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಆ ಮಹಾವಿಷ್ಣುವೇ ಪಾಯಸವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಹೊಟ್ಟಿದ್ದ. ಈ ತತ್ವಸಂಗ್ರಹ ರಾಮಾಯಣದಲ್ಲಿ ನೋಡಿದಂತೆ ಪಾಯಸವನ್ನು ಲಕ್ಷ್ಮೀದೇವಿ ಹಿಡಿದಿದ್ಲು. ಅವನ ಹೃದಯದಲ್ಲಿ ಶ್ರೀವತ್ಸ ಅನ್ನುವಂತಹ ಆತನ ಚಿಹ್ನ ಏನಿದೆ ಅದು ಇತ್ತು. ಕೌಸ್ತುಭ ಮಣಿ ಇತ್ತು. ವನಮಾಲ ಅನ್ನುವಂಥ ಪುಷ್ಪಗಳ ಹಾರವಿತ್ತು. ನಿನ್ನ ಮಗನಾಗಿ ಹುಟ್ಟಿ ರಾಕ್ಷಸರನ್ನು ನಾನು ಸಂಹಾರ ಮಾಡುವವರಿದ್ದೇನೆ ಅಂತ ವಿಷ್ಣು ದಶರಥನಿಗೆ ಅಭಯವನ್ನು ಕೊಟ್ಟ. ಲಕ್ಷ್ಮೀ ಹಸ್ತಸ್ಥಿತಂ ಶುಭ್ರಂ ಪಾರ್ಥಿವಾಯ ದದೌ ಹರಿಹಿ. ಲಕ್ಷ್ಮೀ ಕೈಯಲ್ಲಿದ್ದಂತಹ ಪಾಯಸವನ್ನ ವಿಷ್ಣುವು ದಶರಥನಿಗೆ ಕೊಟ್ಟ. ಆ ಪಾಯಸವನ್ನು ಸ್ವೀಕಾರ ಮಾಡಿದ ಕೂಡಲೇ ಆ ಸಾರ್ವಭೌಮನ ದಶರಥ ಸಾರ್ವಭೌಮನ ಪತ್ನಿಯರು ಗರ್ಭವನ್ನು ಧರಿಸಿದರು. ಉಳಿದ ಎಲ್ಲಾ ಕಡೆನೂ ಕೂಡ ಫಲವನ್ನು ಸ್ವೀಕಾರ ಮಾಡಿದಾಗಲಿ, ಪಾಯಸವನ್ನು ಸ್ವೀಕಾರ ಮಾಡಿದಾಗಲಿ, ಅಥವಾ ಚೆರುವನ್ನು ಸ್ವೀಕಾರ ಮಾಡಿದಾಗ, ಇನ್ನು ಕೆಲವು ಕಡೆ ಪುತ್ರೋತ್ಪತ್ತಿಗೆ ಏನಾದ್ರು ವಿಘ್ನ ಇದ್ರೆ ರಾಘವೇಂದ್ರ ಸ್ವಾಮಿಗಳು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತೀವಿ. ಅಥವಾ ಈ ರಾಮಾಯಣದ ಜನನಕ್ಕೆ ಸಂಬಂಧಪಟ್ಟಂತೆ, ಶ್ರೀರಾಮಚಂದ್ರನ ಜನನಕ್ಕೆ ಸಂಬಂಧಪಟ್ಟಂತೆ ಪುತ್ರ ಕಾಮೇಷ್ಟಿಯಾಗ ಮತ್ತು ಶ್ರೀರಾಮಚಂದ್ರನ ಜನನ ಇವೆಲ್ಲವನ್ನು ಒಳಗೊಂಡಂಥ 15 ಮತ್ತು 16ನೇ ಸರ್ಗಗಳನ್ನು ಪಾರಾಯಣ ಮಾಡಿ ಅಂತ ಕೆಲವು ಕಡೆ ಹೇಳ್ತೀವಿ.
15 ಮತ್ತು 16ನೇ ಸರ್ಗಗಳನ್ನ ಪಾರಾಯಣ ಮಾಡಿ ಅಂತ ಹೇಳಿದ್ದೆ ಹಿಂದೊಮ್ಮೆ. ಅದ್ರ ಜೊತೆಗೆ ಈ 18ನೇ ಸರ್ಗವನ್ನು ಕೂಡ ಸೇರಿಸ್ಕೊಂಡ್ರೆ ಉಚಿತ ಅಂತ ನನಗನ್ನಿಸ್ತದೆ. ಕೇಳೋರು ಅದನ್ನು ಸ್ವಲ್ಪ ಗಮನಿಸಬೇಕು. ಯಾಕಂದ್ರೆ 18ನೇ ಸರ್ಗದಲ್ಲಿ ರಾಮನ ಉತ್ಪತ್ತಿಗೆ ಸಂಬಂಧಪಟ್ಟಂತ ಕಥೆ ಬಂತು. ಹಾಗಾಗಿ ಅದನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು. ಮೂಲ ರಾಮಾಯಣದ ಮಹತ್ವವನ್ನು ಶ್ರವಣ ಮಾಡುವಾಗ 15, 16 ಅಂತ ಅಷ್ಟೇ ಬಂದಿತ್ತು ಅಂತ ನಂಗೆ ನೆನಪು. ಅದೆಲ್ಲವನ್ನು ಹಿಡಿದು ರಾಮನ ಜನನವೂ ಸೇರಿದಂತೆ 18ನೇ ಸರ್ಗವನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ನನ್ನ ಆಲೋಚನೆ. ನಾವು ಯಾವುದನ್ನೇ ಮಾಡಿದಾಗ, ಇಂಥ ಸೇವೆ ಮಾಡಿದಾಗ, ಪಾಯಸವನ್ನು ಸ್ವೀಕಾರ ಮಾಡಿದಾಗ, ಗರ್ಭಧಾರಣೆಗೆ ಸಂಬಂಧಪಟ್ಟಂತೆ ಪ್ರಾಕೃತಿಕವಾದಂತಹ ನೈಸರ್ಗಿಕವಾದ ಅಡಚಣೆಗಳೇನಿರ್ತಾವಲ್ಲ, ಆ ಅಡಚಣೆಗಳು ನಿವಾರಣೆ ಆಗಿ ಮುಂದೆ ಗರ್ಭೋತ್ಪತ್ತಿ ಆಗೋದೇನಿದೆ ಅದು ಸ್ತ್ರೀ ಪುರುಷರಿಂದಲೇ. ಅದನ್ನು ಯಾರು ಅಲ್ಲಗಳದಿಲ್ಲ. ಮನುಷ್ಯರಿಗೆ ಸಂಬಂಧಪಟ್ಟಂತೆ ಇದೆಲ್ಲ. ಆ ಅಡಚಣೆಗಳನ್ನ ನಾವು ಮಾಡುವಂಥ ಸೇವೆಗಳು, ಸೇವಿಸುವಂಥ ಪ್ರಸಾದ ಇವು ನಿವಾರಣೆ ಮಾಡ್ತವೆ ಅಂತ ಅದು ತಿಳ್ಕೊಳ್ಬೇಕು. ಭಗವಂತನಿಗಂತೂ ಈ ನಿಯಮವೂ ಇಲ್ಲ. ಅವನ ದಿವ್ಯವಾದಂತಹ ಅಪ್ರಾಕೃತ ಶರೀರ ಏನಿದೆ ಅದು ಸಾಕ್ಷಾತ್ ಆಗಿ ಇಲ್ಲಿ ಆವಿರ್ಭವಿಸುವುದು. ರಾಮಾದಿಮೂರ್ತಯಶ್ಚ ಪಾಯಸ ಪರಿಣಾಮಾಹ ನತು ಶುಕ್ಲ ಶೋಣಿತ ಪರಿಣಾಮಾಹ ತತ್ಪ್ರಾಶನ ಅನಂತರಂ ಗರ್ಭಧಾರಣ ವಚನಾತ್. ರಾಮಾಯಣಕ್ಕೆ ಗೋವಿಂದರಾಜಿ ಅಂತ ಒಂದು ವ್ಯಾಖ್ಯಾನ ಇದೆ. ಅವರಲ್ಲಿ ಅಲ್ಲಿ ಅಂತೂ ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಮ ಲಕ್ಷ್ಮಣ ಇವರೆಲ್ಲ ಶರೀರ ಏನಿದೆ ಇವು ಯಾವುದೂ ಕೂಡ ಶುಕ್ಲ ಸ್ತ್ರೀ ಪುರುಷರ ಸಂಬಂಧದಿಂದ ಆಗಿರುವಂಥದ್ದಲ್ಲ. ಅದು ಅವರು ಸ್ವೀಕಾರ ಮಾಡಿದಂಥ ಪಾಯಸ ಏನಿತ್ತಲ್ಲ ಆ ಪಾಯಸದ ಪರಿಣಾಮ ಅದು ಅಂತ ಆ ವ್ಯಾಖ್ಯಾನದಲ್ಲಿ ಅವರು ತಿಳಿಸ್ತಾರೆ. ಪಾಯಸ ಅಂದ್ರೆ ಅದು ಯಾವುದು? ಸ್ವಯಂ ಮಹಾವಿಷ್ಣುವೇ ಪಾಯಸ ಅಂತ ಅನೇಕ ಜನ ವಿದ್ವಾಂಸರ ಅಭಿಪ್ರಾಯ ಇದೆ. ಈ ನಾವು ಗಂಗಾ ನದಿಯನ್ನು ನೋಡ್ತೇವಲ್ಲ, ಯೋಸೋ ಸರ್ವಸ್ಥೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ ಅಂತ ಗಂಗಾ ನದಿಯನ್ನು ವರ್ಣನೆ ಮಾಡ್ತೇವೆ. ಉಳಿದೆಲ್ಲ ನದಿಗಳಲ್ಲಿ ನದಿಯ ನೀರಿನಲ್ಲಿ ನದಿ ದೇವತೆಗಳು ಮತ್ತು ವಿಷ್ಣು ಸನ್ನಿಹಿತರಾಗಿರ್ತಾರೆ. ಆದರೆ ಗಂಗಾ ನದಿ ಏನಿದೆ ಸ್ವಯಂ ವಿಷ್ಣುವಿನ ಶರೀರ ಅಂತ ಅದನ್ನು ವರ್ಣನೆ ಮಾಡಿದ್ದೇವೆ. ಅಲ್ಲಿಯೂ ಕೂಡ ಅದನ್ನ ಸರಿಯಾಗಿ ಸ್ಪಷ್ಟ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ಗಂಗಾ ನದಿಯ ನೀರೇನಿದೆ ಅದು ಭೌತಿಕವಾದದ್ದು. ಭೌತಿಕವಾದಂತಹ ನೀರು ಪರಮಾತ್ಮನ ಸ್ವರೂಪ ಆಗೋದು ಸಾಧ್ಯವಿಲ್ಲ. ಪರಮಾತ್ಮನ ಅಪ್ರಾಕೃತವಾದಂಥ ಅಭೌತಿಕವಾದಂತಹ ಸ್ವರೂಪ. ಹಾಗಾಗಿ ಉಳಿದ ನದಿಗಳಿಗಿಂತ ಹೆಚ್ಚಾಗಿ ಗಂಗಾ ನದಿಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕು. ಹಾಗೇನೆ ಈ ಪಾಯಸ ಇದು ಭೌತಿಕವಾದ ಪಾಯಸವೋ ಅಭೌತಿಕವಾದ ಪಾಯಸವೋ ಅಂತ ವರ್ಣನೆ ನಾವೆಲ್ಲೂ ನೋಡೋದಿಲ್ಲ. ನಮಗೆ ಇಲ್ಲಿ ಸಿಗುವಂಥ ಗಂಗಾ ನದಿ ಇದು ಭೌತಿಕವಾದದ್ದು. ಈ ಪಾಯಸ ದಶರಥರಿಗೆ ಸಿಕ್ಕಂಥ ಪಾಯಸ ಇದು ಪಂಚಭೂತಗಳ ಪರಿಣಾಮವಾಗಿ ಹುಟ್ಟಿದಂಥ ಪಾಯಸನೋ ಅಥವಾ ಪಂಚಭೂತಗಳಲ್ಲಿ ಪರಿಣಾಮವಿಲ್ಲದೆ ಹುಟ್ಟಿದಂಥ ಪಾಯಸನೋ ಆ ವರ್ಣನೆ ನಮಗೆ ನಿರ್ದಿಷ್ಟವಾಗಿ ಇಲ್ಲಿ ಕಂಡು ಬರೋದಿಲ್ಲ. ಆದರೆ ಒಂದು ಸಂಗತಿಯನ್ನು ನಾವು ಈ ಸಂದರ್ಭದಲ್ಲಿ ಏನು ತಿಳ್ಕೊಳ್ಬೇಕಂದ್ರೆ, ರಾಮಾದಿಮೂರ್ತಯಶ್ಚ ಪಾಯಸ ಪರಿಣಾಮಾಹ ನತು ಶುಕ್ಲ ಶೋಣಿತ ಪರಿಣಾಮಾಹ ಅಂತ ಗೋವಿಂದರಾಜಿ ವ್ಯಾಖ್ಯಾನ ಏನಿದೆ ಅದರ ಬಗ್ಗೆ ನನಗೊಂದು ಸ್ವಲ್ಪ ವಿವಾದ ಇದೆ. ಶ್ರೀರಾಮಚಂದ್ರನ ಶರೀರ, ಶ್ರೀರಾಮಚಂದ್ರನ ಸ್ವರೂಪ ಅದನ್ನು ಅಪ್ರಾಕೃತ ಅಂತ ನಾವು ತಿಳ್ಕೊಳ್ಬಹುದು. ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟದ್ದಲ್ಲ ಅದು, ಅದು ಅಪ್ರಾಕೃತವಾದದ್ದು. ಆದರೆ ಲಕ್ಷ್ಮಣ ಭರತ ಶತ್ರುಘ್ನರು ಹಾಗಲ್ಲ. ದೇವತೆಗಳೆಲ್ಲ ಅವತಾರ ಮಾಡುವಾಗ ಪರಮಾತ್ಮ ಮತ್ತು ಲಕ್ಷ್ಮಿ ಇವರಿಬ್ಬರು ಯಾವತ್ತೂ ಕೂಡ ಅಪ್ರಾಕೃತವಾದ ಶರೀರವನ್ನೇ ಮೂಲ ಸ್ವರೂಪದಲ್ಲಿ ಹೇಗಿರ್ತಾರೆ ಹಾಗೆ ಇಲ್ಲೇ ಆವಿರ್ಭವಿಸಿ ಬರ್ತಾರೆ. ಆದರೆ ಉಳಿದ ದೇವತೆಗಳು ಶೇಷ, ವಾಯು ಇವರೆಲ್ಲರೂ ಯಾರು ಬಂದರೂ ಕೂಡ ಪ್ರಾಕೃತವಾದ ಶರೀರವನ್ನೇ ತೆಗೆದುಕೊಂಡು ಬರ್ತಾರೆ ಅಂತ ನಾವು ಹಿಂದೊಮ್ಮೆ ಹೇಳಿದ್ದೆ. ಹಾಗೆ ಲಕ್ಷ್ಮಣ ಭರತ ಶತ್ರುಘ್ನದ ಶರೀರ ಎಲ್ಲ ಪ್ರಾಕೃತ ಶರೀರವೇ ಅಂತ ಸಿದ್ಧಾಂತ ಹೀಗಿರುವಾಗ ಅವರು ಕೂಡ ರಾಮನ ಶರೀರದಂತೆ ಅಪ್ರಾಕೃತವಾಗಿತ್ತು ಅಂತ ಅದನ್ನು ಸಮೀಕರಿಸುವುದೇನಿದೆ ಅದು ಸಿದ್ಧಾಂತಕ್ಕೆ ಸಮ್ಮತವಾದ ಮಾತಲ್ಲ. ನಾವು ಅದೊಂದು ಮಾತನ್ನು ಅಲ್ಲಿ ತಿಳ್ಕೊಳ್ಬೇಕು. ಪಾಯಸಂಚ ಭಗವತಃ ಷಾಡ್ಗುಣ್ಯ ವಿಗ್ರಹ ಏವ ತದ್ವೃದ್ಧಿಶ್ಚ ನ ಅನ್ನಪಾನಾದಿನ ಕಿಂತು ಇಚ್ಛಾಕೃತ. ಇದು ಗೋವಿಂದರಾಜಿ ವ್ಯಾಖ್ಯಾನ. ಆ ಪಾಯಸ ಏನಿತ್ತಲ್ಲ ಆ ಪಾಯಸ ಅದು ಭಗವಂತನ ಷಡ್ಗುಣೈಶ್ವರ್ಯ ಸಂಪನ್ನವಾದಂಥ ಶರೀರವೇ ಪಾಯಸ. ಗೋವಿಂದರಾಜಿ ವ್ಯಾಖ್ಯಾನ ಹೇಳ್ತೀವಿ. ಆ ಪಾಯಸ ಅದು ತಯಾರಾಗಿದ್ದು ಹೇಗೆ ಅಂದ್ರೆ ನ ಅನ್ನಪಾನಾದಿನ. ನಾವು ತಯಾರು ಮಾಡುವಂಥ ಅನ್ನ, ಸಾರು ಮೊದಲಾದ ಪದಾರ್ಥಗಳನ್ನ ನಾವು ಭೂಮಿಯಲ್ಲಿ ಅದನ್ನ ಬೆಳಿಬೇಕು. ಅದಾದ್ಮೇಲೆ ತಂದು ಅದನ್ನು ಬೇಯಿಸಬೇಕು. ಆಮೇಲೆ ಅದನ್ನು ತಿಂದು ನಮ್ಮ ಶರೀರ ಬೆಳಿಬೇಕು. ಆದರೆ ಆ ಪಾಯಸ ಏನಿತ್ತಲ್ಲ ಆ ಪಾಯಸ ಆಗಲಿ ಮತ್ತು ಅಲ್ಲಿ ಹುಟ್ಟಿದಂಥ ಶರೀರವಾಗಲಿ ಇದ್ಯಾವುದೂ ಕೂಡ ಅಂಥ ಭೌತಿಕವಾದದ್ದು ಅಲ್ಲ ಅಂತ ಈ ವ್ಯಾಖ್ಯಾನ ಹೇಳ್ತದೆ. ಇದ್ದಿರಬಹುದು, ಅದು ರಾಮನಿಗೆ ಮಾತ್ರ ಸಂಬಂಧಪಟ್ಟಂತೆ ನಾವು ಅದನ್ನು ನೋಡಬೇಕು. ಲಕ್ಷ್ಮಣ ಭರತ ಶತ್ರುಘ್ನಾದಿಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಅಪ್ರಾಕೃತ ಅಂತ ನಾವು ತಿಳ್ಕೊಳ್ಬಾರ್ದು ಅಂತ ನನ್ನ ಆಲೋಚನೆ.
ಈ ಇನ್ನೊಂದು ವ್ಯತ್ಯಾಸ ಏನಿದೆ ಇಲ್ಲಿ, ರಾಮಾದಿಮೂರ್ತಿ ಅಷ್ಟೇ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರ ಶರೀರವೂ ಕೂಡ ಅಪ್ರಾಕೃತ ಅನ್ನುವಂಥ ಒಂದು ಧ್ವನಿ ಇಲ್ಲೇನು ಕಂಡು ಬರ್ತದೆ. ವ್ಯಾಖ್ಯಾನಕಾರರಿಗೆ ನಿಜವಾದ ಅಭಿಪ್ರಾಯ ಏನಿದೆಯೋ ಅದು ನಮಗೆ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅಲ್ಲಿ ಏನು ನಾವು ತಿಳ್ಕೊಳ್ಬೇಕಂದ್ರೆ, ಪಾಯಸವನ್ನು ಅರ್ಧ ಭಾಗ ಮಾಡಿ ಮೊದಲು ಕೌಶಲ್ಯ ಕೊಟ್ಟರು, ಅದನ್ನು ಮತ್ತೊಂದು ಅರ್ಧ ಭಾಗ ಮಾಡಿ ಸುಮಿತ್ರೆಗೆ ಕೊಟ್ಟರು, ಉಳಿದದನ್ನು ಕೈಕೇಯಿಗೆ ಕೊಟ್ಟರು, ಅವರು ಮತ್ತೆ ಅರ್ಧ ಮಾಡಿ ಕೊಟ್ಟರು ಅಂತೆಲ್ಲ ಹಿಂದೆ ನಾನು ವಿಕಾಸದಲ್ಲಿ ಕಥೆ ಹೇಳಿದೆ. ಆ ಪಾಯಸವನ್ನು ಹೇಗೆ ವಿಭಾಗ ಮಾಡಿದರು ಅನ್ನೋದಕ್ಕೆ ಅದು ಆನಂದ ರಾಮಾಯಣದಲ್ಲಿ ಒಂದು ಥರ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಥರ, ಹೀಗೆಲ್ಲ ಬೇರೆ ಬೇರೆ ಥರ ಕಥೆ ಇದೆ. ಅದೆಲ್ಲ ಆ ಕಥೆಗಳನ್ನು ಕವಿರತ್ನನಾದಂತಹ ಕಾಳಿದಾಸನು ಕೂಡ ತನ್ನ ರಘುವಂಶದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಿದೆ. ಆ ಪಾಯಸದ ಅರ್ಧ ಭಾಗ ಮಹಾವಿಷ್ಣು, ವಿಷ್ಣುವಿನ ಅರ್ಧಶಕ್ತಿಯಿಂದ ಕೂಡಿದಂತಹ ರಾಮ ಜನಿಸಿದ ಅನ್ನುವಂಥ ನಾವು ಮಾತನ್ನು ಈಗ ತಾನೇ ರಾಮಾಯಣದಲ್ಲಿ ಕೇಳಿದ್ವಿ. ಆದರೆ ಇಲ್ಲಿಯೂ ಕೂಡ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ವಿಷ್ಣುವಿನ ಅರ್ಧಶಕ್ತಿ ರಾಮ ಅಲ್ಲ. ಭಗವಂತನ ಎಲ್ಲ ಅವತಾರಗಳು ಕೂಡ ಮತ್ಸ್ಯ ಕೂರ್ಮ ಹಿಡಿದು ಕಲ್ಕಿಯ ತನಕ ದತ್ತನು ಎಲ್ಲ ಅವತಾರಗಳು ಕೂಡ, ದತ್ತ ಕಪಿಲ ಧನ್ವಂತರಿ ಮೊದಲಾದಂಥ ಎಲ್ಲ ಅವತಾರಗಳು ಕೂಡ ಭಗವಂತನ ಪೂರ್ಣಾವತಾರಗಳು. ಅದರಲ್ಲಿ ಪೂರ್ಣ ಅಪೂರ್ಣ ಅನ್ನೋಂಥದ್ದು ಯಾವುದೂ ಇಲ್ಲವೇ ಇಲ್ಲ, ಎಲ್ಲವೂ ಪೂರ್ಣಾವತಾರವೇ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮೇವಾವಶಿಷ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತ ಏನಿದ್ದಾನಲ್ಲ ಅವನು ಪೂರ್ಣ. ನೀವು ಅವನ ಅರ್ಧವನ್ನು ರಾಮನಿಗಾಗಲಿ ಕೃಷ್ಣನಿಗಾಗಲಿ ಅನ್ವಯಿಸಿ ನೋಡೋದು ಇದೆಲ್ಲ ಅನಿಷ್ಟವಾದದ್ದು. ಕೆಲವು ಕಡೆ ಅಂಥ ಮಾತುಗಳನ್ನು ನಾವು ಕೇಳ್ತೇವೆ. ಉಳಿದೆಲ್ಲ ಅವತಾರಗಳು ಅಪೂರ್ಣ ಅವತಾರಗಳು, ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನ ಅವತಾರ ಮತ್ತು ಪೂರ್ಣಾವತಾರ ಅನ್ನುವಂಥ ಮಾತನ್ನು ಕೇಳ್ತೇವೆ. ಅದು ಹಾಗಲ್ಲ. ಎಲ್ಲ ಅವತಾರಗಳು ಕೂಡ, ರಾಮಾವತಾರ ಕೃಷ್ಣಾವತಾರ ಇವೆಲ್ಲವೂ ಕೂಡ ಭಗವಂತನ ಪೂರ್ಣಾವತಾರಗಳೇ. ಮೂಲದಲ್ಲಿ ಯಾವ ಶಕ್ತಿ ಯಾವ ಸ್ವರೂಪ ಸಂಪನ್ನಗಳಾಗಿದ್ದವೋ ಅಂಥದೇ ಶಕ್ತಿ ಅಂಥದೇ ಸ್ವರೂಪ ಸಂಪನ್ನವಾಗಿಯೇ ಇಲ್ಲಿ ಜನಿಸಿದ್ದವು ಅಂತ ಅದನ್ನು ನೋಡ್ಕೊಳ್ಬೇಕು. ಹಾಗಾಗಿ ಭಗವಂತನ ಅರ್ಧ ಈ ರಾಮ ಅಂತಾಗಲಿ, ಭಗವಂತನ ಕಾಲು ಭಾಗ ಭರತ ಅಂತಾಗಲಿ, 8ನೇ ಒಂದು ಭಾಗ ರಾಮ ಲಕ್ಷ್ಮಣ ಶತ್ರುಘ್ನ ಅಂತಾಗಲಿ, ಈ ಯಾವುದಕ್ಕೂ ಕೂಡ ಅಲ್ಲಿ ಹೆಚ್ಚು ಅರ್ಥ ಇಲ್ಲ. ಅದಕ್ಕೇನಾದ್ರು ಬೇರೆ ಸಂಕೇತ ಇದ್ದಿರಬೇಕು. ಕಾರಣ ಏನಂದ್ರೆ, ಭಗವಂತನ ಯಾವುದೇ ಒಂದು ಭಾಗವೂ ನಾವಲ್ಲ, ಇದನ್ನು ತಿಳ್ಕೊಳ್ಬೇಕು ನಾವು. ಭಗವಂತನನ್ನು 1000 ಭಾಗ ಮಾಡಿದ್ರೆ ಆ 1000 ಭಾಗಕ್ಕೆ ನಾನು ಸಮಾನ, 100 ಭಾಗ ಮಾಡಿದಕ್ಕೆ ನೀವು ಸಮಾನ, 1,00,000 ಭಾಗ ಮಾಡಿದಕ್ಕೆ ಅವರು ಸಮಾನ ಅನ್ನುವಂಗಿಲ್ಲ. ಏಕೆಂದ್ರೆ ಅನಂತ ಗುಣಗಳಿಂದ ಲಕ್ಷ್ಮಿಗಿಂತ ಅಧಿಕ ಪುರಂದರ ವಿಠಲನು ಅಂತ ನೋಡಿದ್ದೇವೆ. ಸ್ವಯಂ ಲಕ್ಷ್ಮೀ ದೇವಿಗಿಂತ ಕೂಡ ಭಗವಂತ ಅನಂತ ಗುಣಗಳಿಂದ ಅಧಿಕ. ಹೀಗೆ ಮಾತಿದ್ದಾಗ ಭಗವಂತನ ಅನಂತ ಅಂಶಗಳಲ್ಲಿ ಕೂಡ ಅನಂತ ಅಂಶಕ್ಕೆ ಕೂಡ ಲಕ್ಷ್ಮೀ ದೇವಿಯು ಸಮಾನವಲ್ಲ ಅಂತಿರುವಾಗ, ಲಕ್ಷ್ಮಣ ಭರತ ಶತ್ರುಘ್ನಾದಿಗಳು ಯಾರೂ ಕೂಡ ಅವನು ಯಾವ ಅಂಶಕ್ಕೂ ಕೂಡ ಸಮಾನರಲ್ಲ ಅಂತ ನಾವು ಅದನ್ನು ಗಮನಿಸಬೇಕು. ಭಗವಂತನಲ್ಲಿ ಅಂಶಗಳನ್ನು ಮಾಡ್ಲಿಕ್ಕೆ ಬರೋದೂ ಇಲ್ಲ, ಭಾಗ ಮಾಡ್ಲಿಕ್ಕೆ ಬರೋದೂ ಇಲ್ಲ. ಆ ಭಾಗಗಳಿಗೆ ನಾವು ಸಮಾನವೂ ಅಲ್ಲ. ಮತ್ತು ಯಾವುದೇ ಪುಸ್ತಕ ಮೊದಲಾಂತ ಯಾವುದೇ ವಸ್ತುಗಳನ್ನು ನಾವು ಭಾಗ ಮಾಡ್ಬೋದು, ಸೀಳ್ಬೋದು. ಇದು ಇಟ್ಟಿಗೆ, ಇದು ಇನ್ನೊಂದು ಇಟ್ಟಿಗೆ, ಇವೆಲ್ಲ ಇಟ್ಟಿಗೆಗಳು ಸೇರಿದ್ರೆ ಗೋಡೆ, ಇವೆಲ್ಲ ನೂಲುಗಳು ಸೇರಿದ್ರೆ ಬಟ್ಟೆ ಅಂತ ತೋರಿಸ್ಬೋದು. ಇಂಥ ವಿಭಾಗ, ಇಂಥ ಛೇದ ಭಗವಂತನ ಸ್ವರೂಪದಲ್ಲಿ ಸಾಧ್ಯವೇ ಇಲ್ಲ. ಅದು ಪೂರ್ಣವಾದಂತಹ ಸ್ವರೂಪವೇ ಅವನು. ಹಾಗಾಗಿ ಅವನ ಯಾವ ಅಂಶಗಳಿಗೂ ಕೂಡ ಲಕ್ಷ್ಮೀದೇವಿಯಾಗಲಿ ಉಳಿದ ಯಾವ ದೇವತೆಗಾಗಲಿ ಸಮಾನರಲ್ಲ. ಹಾಗಾಗಿ ಪಾಯಸ ಎಷ್ಟು ಭಾಗ ಕೊಟ್ಟಿದ್ರು, ಯಾವ ಅಂಶದಿಂದ ವಿಷ್ಣು ಹುಟ್ಟಿದ, ಯಾವ ಅಂಶದಿಂದ ಭರತ ಲಕ್ಷ್ಮಣ ಶತ್ರುಘ್ನ ಹುಟ್ಟಿದ್ರು ಅನ್ನುವಂಥ ವಿಸ್ತಾರವಾದ ಚರ್ಚೆ ಇಲ್ಲಿದೆ, ಪುಟಗಟ್ಟಲೆ ಚರ್ಚೆ ಇಲ್ಲಿದೆ. ಆ ಚರ್ಚೆ ನಿಮ್ಮ ಎದುರಿಗೆ ಅದನ್ನು ಹೇಳಬೇಕಾದದ್ದಾಗಲಿ ಅಥವಾ ನಾನು ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕಾದದ್ದಾಗಲಿ ಅಷ್ಟೇನು ಉಪಯುಕ್ತ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಅನಂತ ಗುಣಗಳಿಂದ ಲಕ್ಷ್ಮಿಗಿಂತ ಅಧಿಕ ಪುರಂದರ ವಿಠಲನ, ಅದನ್ನು ಉಳಿದ ದೇವತೆಗಳಿಗೂ ನಾವು ಅನ್ವಯಿಸಿ ನೋಡ್ಬೇಕಷ್ಟೆ. ಇಷ್ಟಿದ್ರೂ ಕೂಡ ಅಪ್ರಾಕೃತವಾದ ಶರೀರ ಭಗವಂತನದಾಗಿದ್ರೂ ಕೂಡ ದಶರಥನಿಗೆ ರಾಮನನ್ನು ನೋಡಿದಾಗ ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿದಾಗ ಏನು ಸಂತೋಷ ಆಗಬೇಕು ಹಾಗಾಗ್ತಿತ್ತಂತೆ. ಈಗ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ನಿಮ್ಮ ಮಕ್ಕಳು ಅವರು ನಿಮ್ಮ ಮಕ್ಕಳೇ ಆಗಿರೋದ್ರಿಂದ ನಿಮ್ಮ ಶರೀರದ ಒಂದು ಭಾಗದಿಂದ ಹುಟ್ಟಿದವರಾದ್ದರಿಂದ ನಿಮ್ಮ ಶರೀರದ ಗುಣಲಕ್ಷಣಗಳನ್ನು ಅವ್ರು ಹೋಲೋದು ಸರಿ ಇದೆ. ಆದರೆ ದಶರಥನಿಂದ ರಾಮ ಹುಟ್ಟಿದವನೇ ಅಲ್ಲ ಅಂತಾದ್ಮೇಲೆ ಪ್ರತಿಬಿಂಬ ನಿವಾದರ್ಶೆ ಸಂಪಶ್ಯಮಾನೋ ನೃಪತಿ ತುತೋಷ ಪ್ರಿಯಮಾತ್ಮಜಂ ಅಲಂಕೃತಮಿವಾತ್ಮಾನಂ ಆದರ್ಶತಲ ಸಂಸ್ಥಿತಂ. ಕನ್ನಡಿಯಲ್ಲಿ ಸರ್ವಾಂಗ ಸುಂದರನಾಗಿ ನನ್ನನ್ನು ನಾನು ಅಲಂಕಾರ ಮಾಡಿಕೊಂಡ್ರೆ ಹೇಗೆ ಕಾಣಬೇಕೋ ಹಾಗೆ ರಾಮನನ್ನು ನೋಡಿದ್ರೆ ದಶರಥನಿಗೆ ಕಾಣ್ತಿತ್ತು ಅಂತ ಇದೆ. ಅದು ಭಗವಂತನ ಲೀಲೆಯ ತಪ್ಪೆ ತಿಳ್ಕೊಳ್ಬೇಕು.
ಯಾರ ಪ್ರತಿಬಿಂಬನೂ ಭಗವಂತ ಅಲ್ಲ, ಯಾರ ಪ್ರತಿಬಿಂಬನೂ ಅಲ್ಲ, ಯಾರ ಹೋಲಿಕೆಯೂ ಆತನಿಗಿಲ್ಲ. ಅದೆಲ್ಲ ಸುಮ್ಮನೆ ವರ್ಣನೆ ಅಂತ ತಿಳ್ಕೊಳ್ಬೇಕಷ್ಟೇ, ಸುಮ್ಮನೆ ವರ್ಣನೆ ಅಂತ ತಿಳ್ಕೊಳ್ಬೇಕು. ಯಾರ ಹೋಲಿಕೆಯೂ ಅಲ್ಲ, ಇಂಥ ಯಾವುದೇ ವಸ್ತುವನ್ನು ತೋರಿಸಿ ಇದರಂತೆ ಭಗವಂತ ಇದ್ದಾನೆ, ಹೀಗೆ ಅವನು ಕೂದಲಿದೆ, ಹೀಗೆ ಅವನು ಮೂಗಿದೆ, ಹೀಗೆ ಆತನ ಕೈ ಇದೆ ಅಂತ ನೀವು ಯಾವ ವಸ್ತುವನ್ನು ತೋರಿಸಲಾರ್ರೆ. ಭಗವಂತನ ಹೇಗೆ ತೋರಿಸ್ಬೇಕಂದ್ರೆ ನೇದಂ 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 ಅಂತ ತೋರಿಸ್ಬೇಕು. ಭಗವಂತ ಹೀಗಿಲ್ಲ ಹೀಗಿಲ್ಲ ಅಂತ ತೋರಿಸ್ಬೋದು, ಹೀಗಿದ್ದಾನೆ ಹೀಗಿದ್ದಾನೆ ಅಂತ ತೋರಿಸ್ಲಿಕ್ಕೆ, ಹೋಲಿಕೆ ಮಾಡಲಿಕ್ಕೆ ವಸ್ತುವೇ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ರಾಮಸ್ಯ ಮುಖನಾಸಿಕಾ ಚರಣಾದಿ ಸರ್ವಾವಯವೇನ ಪಿತೃಸ್ವರೂಪತ್ವ ಆವೇದಿತಮ್ಮ ತಿನ್ನಲೇ ವ್ಯಾಖ್ಯಾನದಲ್ಲಿದೆ. ಆದರೆ ಯಾವ ದಶರಥನ ಹೋಲಿಕೆಗಾಗಲಿ, ಕಶ್ಯಪನ ಹೋಲಿಕೆಗಾಗಲಿ, ವಸುದೇವನ ಹೋಲಿಕೆಗಾಗಲಿ ಆತ ರಾಮ ಆಗಲಿ ಕೃಷ್ಣನಾಗಲಿ ಸಿಗುವಂಥವನಲ್ಲ ಅದಂತ ನಾವು ಅದನ್ನು ಗಮನಿಸಬೇಕು. ಹಾಗೇನಾದರೂ ದಶರಥನಿಗೆ ಕಾಣಿಸಿದ್ರೆ ಅದು ಆತನಿಗೆ ಭಗವಂತ ಬೀರಿದಂಥ ಮಾಯೆಯ ಪರಿಣಾಮ ಅಂತ ಅಷ್ಟೇ ತಿಳ್ಕೊಳ್ಬೇಕಂತ. ರಾಮಲಕ್ಷ್ಮಣಾದಿಗಳು ದಶರಥನ ರೂಪಗುಣಗಳನ್ನು ಹೊಂದಿದ್ರು, ಅವರು ಸುಪುತ್ರರಾಗಿದ್ದರು ಅಂತ ನಾವು ರಾಮಾಯಣದಲ್ಲಿ ಅನೇಕ ಬಾರಿ ನೋಡ್ತೀವಿ, ಅಂಥದೇ ಗುಣಗಳನ್ನು ನೋಡಿದ್ದೀವಿ ಅಂತ. ಆದರೆ ಆವಿವೇಶಾಂಶ ಭಾಗೇನ ಮನ ಆನಕದುಂದುಬೇಹೆ ತಥೋ ಜಗನ್ಮಂಗಲ ಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ಅಂತ ಭಾಗವತದಲ್ಲಿ ದಶಮಸ್ಕಂದದ 2ನೇ ಅಧ್ಯಾಯದ 16-18 ಶ್ಲೋಕಗಳಲ್ಲಿ ನಾವು ನೋಡ್ತೀವಿ. ಮಹಾವಿಷ್ಣುವಿನ ಅಂಶ ವಸುದೇವನ ಶರೀರದೊಳಗೆ ಬಂತು, ಶರೀರದೊಳಗೆ ಬಂದು ಆ ಮೂಲಕವಾಗಿ ದೇವಕಿ ಶರೀರದೊಳಗೆ ಹೋಯ್ತಷ್ಟೇ. ಅದು ವಸುದೇವನ ಶರೀರದ ಒಂದು ಭಾಗ ಅಲ್ಲ, ಅದು ನಮ್ಮಿಂದ ಪುತ್ರ ಜನನ ಆಗೋದು ನಮ್ಮಿಂದ ಶರೀರದ ಒಂದು ಭಾಗ. ಆದರೆ ಕೃಷ್ಣಾದಿ ಅವತಾರಗಳಿಗೆ ಆ ಕಲ್ಪನೆ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಪಿತರಂ ರೋಚಯಾಮಾಸ ತದಾ ದಶರಥಂ ಕೃತ ಮಾನುಷೇ ಚಿಂತೆಯಾಮಾಸ ಜನ್ಮಭೂಮಿ ವಿವಾತ್ಮನಃ. ಆ ಒಂದು ಹೋಲಿಕೆಯನ್ನ ದಶರಥನಿಗೆ, ತನ್ನ ಹೋಲಿಕೆ ರಾಮನಲ್ಲಿ ಯಾಕೆ ಕಾಣ್ತಿತ್ತು ಅಂದ್ರೆ, ರಾಮ ದಶರಥನನ್ನು ತನ್ನ ತಂದೆಯಾಗಿ ಅವರು ಆಯ್ಕೆ ಮಾಡ್ಕೊಂಡಿದ್ದು. ತಾನು ಈ ಜಗತ್ತಿನಲ್ಲಿ ಹುಟ್ಟಿ ಬರಲಿಕ್ಕೆ ಅಯೋಧ್ಯೆಯನ್ನು ತನ್ನ ಜನ್ಮಭೂಮಿಯನ್ನಾಗಿ ಹೇಗೆ ಆಯ್ಕೆ ಮಾಡ್ಕೊಂಡಿದ್ದೋ ಹಾಗೆ ದಶರಥನನ್ನು ತಂದೆಯಾಗಿ, ಕೌಸಲ್ಯನ ತಾಯಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದ. ಆ ಮೂಲಕವಾಗಿ ತನ್ನ ಮಾಯಾ ಪರಿಣಾಮವನ್ನು ಬೀರಿದ್ದ. ನನ್ನ ಮಗನೇ ಇವನು, ನನ್ನ ಪ್ರತಿಬಿಂಬ ಇವನು ಅಂತ ಅವರಿಗೆ ಮಾಯೆ ಬರುವಂತೆ ಮಾಡಿದ್ದ. ಕೌಸಲ್ಯ, ದೇವಕಿ ಮತ್ತು ಯಶೋದೆಯರಿಗೂ ಕೂಡ ಒಂದು ಕ್ಷಣದಲ್ಲಿ ಭಗವಂತನ ಮಾಯೆಯನ್ನು, ಅವನ ಅದ್ಭುತವಾದ ಲೀಲೆಗಳನ್ನು ನೋಡಿ ಇವನು ನಮ್ಮ ಮಗ ಅಲ್ಲ ಅನ್ನೋದು ಹೊಳೆದಿದ್ರು ಕೂಡ ಮರುಕ್ಷಣದಲ್ಲಿ ಮತ್ತೆ ಅವರಿಗೆ ಅದೆಲ್ಲ ಮರೆತು ಹೋಗಿ ಇವನು ನನ್ನ ಮಗನೇ ಅಂತ ಮಾಯೆ ಅವರನ್ನು ಕವಿತಿತ್ತು ಅಂತ ನಾವಲ್ಲಿ ನೋಡಿದೆವು. ಅದರಂತೆ ಇಲ್ಲೂ ಕೂಡ ಅದನ್ನು ಗಮನಿಸಬೇಕಷ್ಟೆ. ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಶ್ರುತಿ ಆ ಭಗವಂತನನ್ನ ತೋರಿಸೋದಿದೆ. ಅಜಾಯಮಾನ, ಮೂಲತಃ ಆತನಿಗೆ ಹುಟ್ಟಿಲ್ಲ, ನಮ್ಮಂತೆ ಹುಟ್ಟು ಅವನಿಗಿಲ್ಲ, ನಮ್ಮಂತೆ ಹುಟ್ಟು ಅವಶ್ಯಕತೆನೂ ಅವನಿಗಿಲ್ಲ. ಆದರೆ ಬಹುಧಾ ವಿಜಾಯತೆ, ನನಗೆ ಬೇಕಾಗಿ ಆತ ಈ ಥರ ಎಲ್ಲ ತೋರಿಸ್ಕೊತಾನೆ. ಹಾಗಾಗಿ ಆ ಪಾಯಸದ ವಿಭಾಗವಾಗಲಿ ಅಥವಾ ಅಂಶಗಳ ಇಂಥ ಅಂಶದಿಂದ ರಾಮ ಲಕ್ಷ್ಮಣಾದಿಗಳು ಹುಟ್ಟಿದ್ರು ಅನ್ನುವಂಥದ್ದೇನಿದೆ, ಅದ್ಯಾವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಷ್ಟು ಮಹತ್ವಪೂರ್ವಕವಾಗಿ ಆಲೋಚನೆ ಮಾಡಬೇಕಾಗಿಲ್ಲ. ಅಧ್ಯಾತ್ಮ ರಾಮಾಯಣದಲ್ಲಿ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳ ಕ್ರಮವನ್ನು ಹೇಳಿದ್ದಾರೆ. ಅಗಸ್ತ್ಯ ರಾಮಾಯಣದಲ್ಲಿ ಒಂದು ರೀತಿಯಾಗಿದೆ. ರಾಮನು ವಿಷ್ಣುವಿನ ಚತುರ್ಥಾಂಶ ಅಂತಿದೆ ಅಂತ ಅಗಸ್ತ್ಯ ರಾಮಾಯಣದಲ್ಲಿ. ಒಂದ್ ಕಡೆ ಚತುರ್ಥಾಂಶ, ಒಂದ್ ಕಡೆ ಅರ್ಧಾಂಶ, ಹೀಗೆಲ್ಲ ಬೇರೆ ಬೇರೆ ರೀತಿಯಾದಂತಹ ವಿವರಣೆಯನ್ನ ನಾವು ಗಮನಿಸ್ತೀವಿ. ಕಾಳಿದಾಸನ ರಘುವಂಶದಲ್ಲಿಯೂ ಕೂಡ ಯಾವ ರೀತಿಯಾಗಿ ಪಾಯಸ ದಾನ ಮಾಡಿದ್ರು, ಪಾಯಸವನ್ನು ದಶರಥ ತನ್ನ ಮಕ್ಕಳಿಗೆ ಹೇಗೆ ತನ್ನ ಪತ್ನಿಯರಿಗೆ ಹೇಗೆ ಹಂಚಿದ ಅನ್ನುವಂಥದ್ದೆಲ್ಲವನ್ನು ಕೂಡ ನಾವು ಈ ರೀತಿಯಾಗಿ ಗಮನಿಸಬೇಕು. ಪರಮಾತ್ಮ ಮೂಲತಃ ಪರಿಪೂರ್ಣನೇ, ಈ ವ್ಯಾಖ್ಯಾನದಲ್ಲೂ ಅದನ್ನು ತಿಳಿಸಿದ್ದಾರೆ. ಅವನಲ್ಲಿ ಅರ್ಧ, ಕಾಲು, ಮುಕ್ಕಾಲು ಅನ್ನುವಂಥ ಯಾವ ವಿಭಾಗವೂ ಸಲ್ಲದು. ಆದರೂ ಮನುಷ್ಯ ಮಾತ್ರ ಅಂತ ನಾವೇನಿದ್ದೇವೆ, ನಮಗೊಂದು ತಿಳುವಳಿಕೆಗಾಗಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆದರೂ ಈ ಎಲ್ಲ ಅರ್ಧ ಮುಕ್ಕಾಲು ಅನ್ನುವಂಥ ತಿಳುವಳಿಕೆಗಳನ್ನು ನಾವು ನಮ್ಮ ಮನಸ್ಸಿಗಾಗಿ ತಿಳ್ಕೊಳ್ಳೋದಕ್ಕಿಂತ ಹೊರತಾಗಿ ಮೂಲ ತತ್ವ ಏನಿದೆ ಅದನ್ನು ನಮ್ಮ ಮನಸ್ಸಿಗೆ ಗ್ರಹಿಸೋದು ಕಷ್ಟ ಆದ್ರೂ ಅಡ್ಡಿ ಇಲ್ಲ. ಆ ಮೂಲ ತತ್ವವನ್ನು ಗ್ರಹಿಸಬೇಕು. ಅವನಲ್ಲಿ ಅರ್ಧ, ಕಾಲು, ಮುಕ್ಕಾಲು ಯಾವ ವಿಭಾಗವೂ ಇಲ್ಲ. ಆ ವಿಭಾಗದಲ್ಲಿ ನಾವ್ಯಾರು ಸಮಾನವೂ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ತಿಳ್ಕೊಳ್ಬೇಕಷ್ಟು. ಹೀಗೆ ಪರಮಾತ್ಮನ ಅಂತ ರಾಮನ ಜನನ ಇತ್ಯಾದಿಗಳನ್ನು ನಾವು ಗಮನಿಸಿದ್ದೇವೆ. ಇದು
ನಮ್ಮ ಸಂಸ್ಕೃತಿಗೊಂದು ವೈಶಿಷ್ಟ್ಯ ಇದೆ. ಯಾಕಂದರೆ ರಾಮಾಯಣ ಮಹಾಭಾರತ ಭಾಗವತಾದಿಗಳನ್ನು ಕೇಳೋರೇನಿದ್ದಾರೆ ಆಸ್ತಿಕರಾದವರು ಇರ್ತಾರೆ. ಇವೆಲ್ಲವೂ ಕೂಡ ನಡೆದ ಕಥೆಗಳು ಅಂತೂ ನಂಬುವಂಥವ್ರು ನಾವೆಲ್ಲ ಇದ್ದೇವೆ. ಇನ್ನು ಕೆಲವರು ಈ ರಾಮಕೃಷ್ಣ ಇವೆಲ್ಲವೂ ಯಾವುವು ಕೂಡ ಭಗವಂತನ ಅವತಾರವೇ ಅಲ್ಲ, ಭಗವಂತನಿಗೆ ಅವತಾರಗಳೇ ಇಲ್ಲ ಅನ್ನೋರು ನಮ್ಮಲ್ಲೇ ಇದ್ದಾರೆ. ಅವರು ಕೂಡ ವೈದಿಕರೇ, ವೇದಗಳನ್ನು ನಂಬಿಯೇ ಅವರು ಕೂಡ ಮುಂದುವರಿಯುವಂಥವ್ರು, ಅವರು ವೈದಿಕರೇ. ಆದರೆ ಪುರಾಣಾದಿಗಳನ್ನು ನಂಬುದೇ ಇರುವವರು, ರಾಮಾಯಣ ಮಹಾಭಾರತ ಭಾಗವತಾದಿಗಳನ್ನು ನಂಬುದೇ ಇರುವವರು, ಅವರು ಪರಮಾತ್ಮನಿಗೆ ಅವತಾರವನ್ನೂ ನಂಬೋದಿಲ್ಲ. ಇದು ನಮ್ಮಲ್ಲೇ ಹೀಗೆ ವಿಭಾಗ. ಅದು ಹಿಂದೆ ದಯಾನಂದ ಸರಸ್ವತಿಯವರು, ಆರ್ಯ ಸಮಾಜದವರು ವೇದಗಳನ್ನು ಮಾತ್ರ ನಂಬುವಂಥವ್ರು, ಅದನ್ನು ಹಿಂದೊಮ್ಮೆ ಹೇಳಿದ್ದೆ. ಅದಷ್ಟೇ ಅಲ್ಲದೆ ಉಳಿದ ಅವೈದಿಕವಾದಂಥ ಪಂಥಗಳಲ್ಲಿ, ಇಸ್ಲಾಂನಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ, ಅಲ್ಲಿ ಕೂಡ ಭಗವಂತನಿಗೆ ಅವತಾರ ಇಲ್ಲ. ಭಗವಂತ ಹೀಗೆ ಅವತರಿಸಿ ಮನುಷ್ಯ ರೂಪದಿಂದ ಜಗತ್ತಿನಲ್ಲಿ ಹುಟ್ಟಿ ಬರೋದಾಗಲಿ, ಇಂಥ ದಿವ್ಯವಾದಂಥ ಸುಂದರವಾದಂಥ ಸ್ವರೂಪವನ್ನು ತನ್ನ ಪರಿವಾರದವರಿಗೆ ತೋರಿಸೋದಾಗಲಿ ಅಲ್ಲಿ ಯಾವ ವರ್ಣನೆಯೂ ಇಲ್ಲ. ಅವನಿಗೆ ಆತನಿಗೆ ಮದುವೆ ಆಗೋದಾಗಲಿ, ಆತನ ವಿವಾಹದ ವರ್ಣನೆ, ಸಂತಾನೋತ್ಪಾದನದ ವರ್ಣನೆ ಇವ್ಯಾವು ಕೂಡ ಇಲ್ಲೇ ಇಲ್ಲ. ಭಗವಂತನಿಗೆ ಶರೀರ ಇದೆ ಅಂತ ಕಲ್ಪನೆ ಮಾಡೋದು, ಭಗವಂತನಿಗೆ ವಿವಾಹ ಆಗ್ತದೆ ಅಂತ ಕಲ್ಪನೆ ಮಾಡೋದು, ಮತ್ತು ಭಗವಂತನಿಗೆ ಮಕ್ಕಳನ್ನು ಕಲ್ಪನೆ ಮಾಡೋದೇನಿದೆ, ಇದೊಂದು ರೀತಿಯಾದ ದೈವದ್ರೋಹ ಅಂತ ಕೆಲವು ಪಂಥಗಳಲ್ಲಿ ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ. ಆದರೆ ಇದು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ ಏನಂತಂದರೆ, ರಾಮ ಕೃಷ್ಣಾದಿ ರೂಪದಿಂದ ವಿಷ್ಣು ಇಲ್ಲಿ ಜನಿಸಿ ಬಂದ. ಯಾಕೆ ಜನಿಸಿ ಬಂದ, ಯಾಕೆ ಅದನ್ನು ರಾಮಾಯಣ ಮಹಾಭಾರತ ಭಾಗವತಾದಿಗಳಲ್ಲಿ ವರ್ಣನೆ ಮಾಡಿದರು ಅಂದರೆ, ಮೂಲ ವೇದಗಳೇನಿದೆ ಆ ವೇದಗಳನ್ನು ಓದಿ ಅದರ ಮೂಲಕ ಅರ್ಥ ಮಾಡಿಕೊಂಡು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮಗೆ ಇವತ್ತು ಉಳಿದಿಲ್ಲ. ಅದಕ್ಕಾಗಿ ನಮಗೆ ಅದನ್ನು ತಿಳಿಯಾದಂಥ ಭಾಷೆಯಲ್ಲಿ ನಮ್ಮ ಮನಸ್ಸಿನ ಸಂಸ್ಕಾರಕ್ಕೆ, ನಮ್ಮ ಯೋಗ್ಯತೆಗೆ ಹೊಂದುವಂತೆ ಇಂಥ ಕಥೆಗಳ ಮೂಲಕ ಹೇಳಿದ್ದೇವೆ. ಹಾಗಾಗಿ ಪುರಾಣಾದಿಗಳನ್ನು ಅದರ ಮೂಲ ಅರ್ಥದಲ್ಲಿ ನಂಬದೇ ಇರುವವರು ಕೂಡ ರಾಮಾಯಣ ಮಹಾಭಾರತ ಭಾಗವತಾದಿಗಳನ್ನು ಭಕ್ತಿಯಿಂದ ಓದಬಹುದು. ಪುರಾಣಾದಿಗಳನ್ನು ಅದರ ಮೂಲ ಅರ್ಥದಲ್ಲೇ ನಂಬುವಂಥವ್ರಂತೂ ನಮ್ಮಂಥವ್ರು ಏನಿದ್ದೇವೆ, ನಮಗಂತೂ ಇದರ ಬಗ್ಗೆ ಯಾವ ಸಂಶಯವೂ ಇಲ್ಲ, ವಿವಾದವೂ ಇಲ್ಲ. ರಾಮನ ಜಾತ್ರೆ ಹೇಳೋದಕ್ಕಿಂತ ಮೊದಲು ಇಷ್ಟೆಲ್ಲ ಹೇಳಬೇಕಾಯ್ತು. ರಾಮಾಯಣದ ಬಾಲಕಾಂಡದ 18ನೇ ಸರ್ಗದಲ್ಲಿ ಈ ಶ್ಲೋಕಗಳು ರಾಮನ ಜಾತಕವನ್ನು ತಿಳಿಸೋದಿದೆ. ತತಶ್ಚ ದ್ವಾದಶೇ ಮಾಸೆ, ಪುತ್ರಕಾಮೇಷ್ಟಿ ಮುಗಿದ ಮೇಲೆ 12 ತಿಂಗಳು ಕಳೆದ ಬಳಿಕ ರಾಮನ ಜನನ ಆಯಿತು ಅಂತಿದೆ. ಹಾಗಾದರೆ ಗರ್ಭಿಣಿಯರಾದ ಮೇಲೆ 12 ತಿಂಗಳು ಆದ ನಂತರ ಅವರು ಜನಿಸಿದರೆ ಹೇಗೆ ಅನ್ನುವಂಥ ಒಂದು ಸಂದೇಹವನ್ನು ನಾವು ನೋಡ್ತೀವಿ. ಅಧ್ಯಾತ್ಮ ರಾಮಾಯಣದಲ್ಲಿ ದಶಮೇ ಮಾಸೆ, 10ನೇ ತಿಂಗಳಿನಲ್ಲಿ ಅಂತಿದೆ. ತತ್ವಸಂಗ್ರಹ ರಾಮಾಯಣದಲ್ಲಿ ತತಶ್ಚ ದ್ವಾದಶೇ ಮಾಸೆ ವಸಂತರ್ತವು ಮನೋರಮೆ, ವಸಂತ ಋತುವಿನಲ್ಲಿ ಜನಿಸಿದ್ರು ಅಂತ ಅಲ್ಲೊಂದು ಕಡೆ ಇದೆ. ಪದ್ಮಪುರಾಣದಲ್ಲಿ ಅಥ ಕಾಲೇ ಮನೋರಮೆ, ಸುಂದರವಾದಂಥ ಒಂದು ಕಾಲದಲ್ಲಿ ಅಂತ ಅಷ್ಟೇ ಹೇಳಿದ್ದಿದೆ. ಹೀಗೆ ನಾನಾ ರೀತಿಯಾದನ್ನು ಹೇಳ್ತದೆ. 9 ತಿಂಗಳಾದ ಬಳಿಕ 10ನೇ ತಿಂಗಳಿನಲ್ಲೇ ಆತ ಹುಟ್ಟಿದ ಅಂತ ಅರ್ಥ ಮಾಡ್ಕೊಳ್ಬೋದು. ಆದರೆ ಪುತ್ರಕಾಮೇಷ್ಟಿ ಮತ್ತು ಅಶ್ವಮೇಧ ಯಾಗಗಳಾದ ಮೇಲೆ 1 ತಿಂಗಳು ಅಥವಾ 2 ತಿಂಗಳು ಕಳೆದ ಬಳಿಕ ಅವರು ಗರ್ಭವನ್ನು ಧಾರಣೆ ಮಾಡಿದ್ರು. ಅದಾದ ಬಳಿಕ 9 ತಿಂಗಳಾದ ಮೇಲೆ ರಾಮಾದಿಗಳ ಜನನ ಆಯಿತು ಅನ್ನೋದನ್ನ ಅಲ್ಲಿ ನಾವು ತಿಳ್ಕೊಳ್ಬಹುದು. 2ನೇ ಯಜ್ಞ ಮುಗಿದ ಮೇಲೆ 2 ಅಥವಾ 3ನೇ ತಿಂಗಳಿನಲ್ಲಿ ಗರ್ಭಧಾರಣೆಗಿರುವಂತಹ ಅಡಚಣೆಗಳು ಪರಿಹಾರ ಆಗಿ, ಆತಂಕಗಳು ಪರಿಹಾರವಾಗಿ ಆಮೇಲೆ ಗರ್ಭ ಧರಿಸಿದ್ದರೆ ಈ ಎಲ್ಲ ಸಂಗತಿಗಳನ್ನು ನಿಶ್ಚಯವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಚೈತ್ರೇ ನಾವಮಿಕೆ ತಿಥವು 5 ಗ್ರಹಗಳು ಉಚ್ಚವಾಗಿದ್ದವು ಅಂತಿದೆ. 5 ಗ್ರಹಗಳು ಯಾವ್ಯಾವ ಗ್ರಹಗಳು ಉಚ್ಚವಾಗಿದ್ದವು ಅದನ್ನೆಲ್ಲ ಈ ಜಾತಕದ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಕೆಲವನ್ನು ವಾಲ್ಮೀಕಿಗಳು ಸ್ಪಷ್ಟವಾಗಿ ಹೇಳದೇ ಇದ್ರೂ ಕೂಡ ಬೇರೆ ಗ್ರಂಥಗಳ ಆಧಾರವಾಗಿ ನಾವು ಊಹೆ ಮಾಡಿ ತಿಳ್ಕೊಳ್ಬೇಕು ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಿದೆ. ಕರ್ಕಟೇ ಲಗ್ನೆ ವಾಕ್ಪತಾ ವಿಂದುನಾ ಸಹ, ಚಂದ್ರ ಕರ್ಕಾಟಕ ಲಗ್ನದಲ್ಲಿ ಇದ್ದನಂತೆ ಅವಾಗ ರಾಮ ಜನಿಸಿದಾಗ. ಚಂದ್ರನಿಗೆ ಕರ್ಕಾಟಕ ರಾಶಿ ಅಂತನ್ನೋದು ಅದು ಸ್ವಸ್ಥಾನ ಹೊರತು ಅದು ಉಚ್ಚ ಸ್ಥಾನವೇನಲ್ಲ. ಬೃಹಸ್ಪತಿಗೆ ಅದು ಉಚ್ಚ ಸ್ಥಾನ. ಯಾವ್ಯಾವ ಗ್ರಹಗಳಲ್ಲಿದ್ದವು ಅಂತಿದೆ. ಚೈತ್ರ ಮಾಸವಾದ್ದರಿಂದ ಮೇಷದಲ್ಲಿ, ಮೇಷರಾಶಿಯಲ್ಲಿ ರವಿ ಇದ್ದ. ಹಾಗಾಗಿ ರವಿಯು ಕೂಡ ಉಚ್ಚ ಸ್ಥಾನದಲ್ಲಿದ್ದ. ಬುಧ ಯಾವಾಗಲೂ ಕೂಡ ಸೂರ್ಯನ ಹಿಂದೆ ಮತ್ತು ಮುಂದೆ ಮೀನ ರಾಶಿಯಲ್ಲಿ ಅಥವಾ ವೃಷಭ ರಾಶಿಯಲ್ಲಿ ಇರ್ತಾನೆ. ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾದ ಅಧ್ಯಯನ ನಾನು ಮಾಡಿಲ್ಲ. ಇಲ್ಲೇನು ಮಾಹಿತಿ ಇದೆ ಅನ್ನೋದನ್ನ ನಾನು ನಿಮ್ಮ ಎದುರಿಗೆ ತೋರಿಸಿದೆ ಅಷ್ಟೆ. ಹಾಗಾಗಿ ಬುಧ ಉಚ್ಚನಾಗಿರಲಿಲ್ಲ. ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ, ಶುಕ್ರ ಮೀನರಾಶಿಯಲ್ಲಿ,
ಶನಿ ತುಲಾ ರಾಶಿಯಲ್ಲಿ, ಕುಜ ಮಕರ ರಾಶಿಯಲ್ಲಿ ಇದ್ರು. ಇವರು ಮೂರು ಕೂಡ ಉಚ್ಚ ಸ್ಥಾನದಲ್ಲಿದ್ದರು. ಇವಿಷ್ಟು ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು ಅಂತ ನಾವು ತಿಳ್ಕೊಳ್ಬಹುದು. ಶುಕ್ರ, ಶನಿ, ಕುಜ, ರಾಹುಕೇತುಗಳ ಸ್ಥಾನದಲ್ಲಿ, ರಾಹುಕೇತು ಯಾವ ಸ್ಥಾನದಲ್ಲಿದ್ದರು ಅಂತ ನಾವಿಲ್ಲಿ ತಿಳಿಸಲಿಲ್ಲ. ಹಾಗಿದ್ರೂ ಕೂಡ ಕೆಲವು ಪಂಡಿತರ ಅಭಿಪ್ರಾಯದಂತೆ ಕನ್ಯಾ ಮತ್ತು ಮೀನ ರಾಶಿಗಳಲ್ಲಿದ್ದರು ಅಂತಿದೆ. ಮತ್ತು ಕೆಲವರ ಅಭಿಪ್ರಾಯದ ಪ್ರಕಾರ ಧನುರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಆ ರಾಹುಕೇತುಗಳಿದ್ದವು ಅಂತ ಹೇಳೋದಿದೆ. ಗ್ರಹಗಳನ್ನು ನಾವು ಹೀಗೆ ಲೆಕ್ಕ ಮಾಡಬಹುದು. ಅಲ್ಲಿ ಇರುವಂಥ ಊಹೆಯ ಪ್ರಕಾರ ಮೇಷರಾಶಿಯಲ್ಲಿ ರವಿ ಸೂರ್ಯ ಇದ್ದ, ಆತ ಉಚ್ಚನಾಗಿದ್ದ. ವೃಷಭ ರಾಶಿಯಲ್ಲಿ ಬುಧ ಇದ್ದ. ಮಿಥುನದಲ್ಲಿ ಕೇತು. ಕರ್ಕಾಟಕದಲ್ಲಿ, ಅಂದರೆ ಕರ್ಕಾಟಕ ಲಗ್ನ ರಾಮನದು ಲಗ್ನ ಏನಿದೆ ಅದು ಮನುಷ್ಯನಿಗೆ, ಆ ಜಾತಕನಿಗೆ ಸಂಪೂರ್ಣವಾಗಿ ಅನ್ವಯ ಆಗುವಂಥದ್ದು. ಆ ರಾಶಿ ಅಷ್ಟು ಮಹತ್ವದ್ದಲ್ಲ. ಯಾವ ಲಗ್ನದಲ್ಲಿ ಮನುಷ್ಯ ಹುಟ್ಟಿದ್ದಾನೆ ಅನ್ನೋದನ್ನು ಅವಲಂಬಿಸಿ ಅವನ ಜಾತಕ ಫಲವನ್ನು ಜ್ಯೋತಿಷಜ್ಞರು ಅಳೆಯುತ್ತಾರೆ. ಹಾಗಾಗಿ ಕರ್ಕಾಟಕ ಲಗ್ನ. ಚಂದ್ರ ಮತ್ತು ಗುರುಗಳು ಉಚ್ಚರಾಗಿದ್ದರು. ತುಲಾ ರಾಶಿಯಲ್ಲಿ ಶನಿ ಇದ್ದ, ಆತ ಉಚ್ಚನಾಗಿದ್ದ. ಧನುಸ್ಸಿನಲ್ಲಿ ರಾಹು ಇದ್ದ. ಮಕರದಲ್ಲಿ ಕುಜನಾಗಿದ್ದ, ಉಚ್ಚನಿದ್ದ. ಮೀನದಲ್ಲಿ ಶುಕ್ರನಿದ್ದ, ಆತನು ಉಚ್ಚ ಇದ್ದ. ಒಂದೆರಡು ಗ್ರಹಗಳೇ ಉಚ್ಚ ಆದರೆ ಮನುಷ್ಯನ ಜಾತಕ ಫಲ ಬಹಳ ಅದ್ಭುತವಾಗಿರ್ತದೆ ಅಂತ ನಾವು ಕೇಳಿದ್ದೇವೆ. 5 ಗ್ರಹಗಳು ಉಚ್ಚಾಗಿದ್ದು, ಆದ್ರಿಂದ ಹಾಗೆ ಆತ ಮರ್ಯಾದಾ ಪುರುಷೋತ್ತಮನಾಗಿ ಲೋಕಕ್ಕೆ ಆದರ್ಶಪ್ರಾಯನಾಗಿ ಬೆಳೆದ. ಮಹಾಪುರುಷನ ಜಾತಕ ಇದು ಅಂತ ಅನ್ನೋದನ್ನಂತೂ ಎಲ್ಲರೂ ಒಪ್ಪಿದ್ದಾರೆ. ಹೀಗಿರೋದ್ರಿಂದ ಅಧ್ಯಾತ್ಮ ರಾಮಾಯಣದಲ್ಲಿ ಸೂರ್ಯ ಮೇಷರಾಶಿಯಲ್ಲಿದ್ದ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಸ್ವೀಕಾರ ಮಾಡಿದ್ದಾರೆ. ಮಧುಮಾಸೆ ಸಿತೆ ಪಕ್ಷೆ ನವಮ್ಯಾಂ ಕರ್ಕಾಟಕೆ ಶುಭೆ. ಹೀಗೆ ಸೂರ್ಯ ಮೇಷರಾಶಿಯಲ್ಲಿದ್ದ ಮತ್ತು 5 ಗ್ರಹಗಳು ಉಚ್ಚವಾಗಿದ್ದ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಮೇಷಂ ಪೂಷಣಿ ಸಂಪ್ರಾಪ್ತೆ ಪುಷ್ಪವೃಷ್ಟಿ ಸಮಾಕುಲೆ ಆವಿರಾಸಿ ಜಗನ್ನಾಥ ಉಚ್ಚಸ್ಥೆ ಗ್ರಹ ಪಂಚಕೆ. ಹೀಗೆ ತತ್ವಸಂಗ್ರಹ ರಾಮಾಯಣದಲ್ಲಿ ಸೂರ್ಯ ಮೇಷರಾಶಿಯಲ್ಲಿದ್ದ, 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದು ಅಂತ ಅನ್ನೋದನ್ನ ತತ್ವಸಂಗ್ರಹ ರಾಮಾಯಣದಲ್ಲಿಯೂ ನಾವು ನೋಡ್ತೀವಿ. ಪದ್ಮಪುರಾಣದಲ್ಲಿ ಹೆಚ್ಚು ವಿವರಗಳಿಲ್ಲದೇ ಇದ್ರೂ ಕೂಡ ಉಳಿದ ಗ್ರಹಗಳಲ್ಲಿ ಏನು ವಿವರಣೆ ಇದೆ ಅದನ್ನ ನಾವು ಕೂಡ ಗಮನಿಸಬಹುದು. ಇವೆಲ್ಲ ಅಲ್ಲದೆ ಇತ್ತೀಚೆಗೆ ಭೋಜರಾಜ ಮೊದಲಾದಂಥವರು ಚಂಪು ರಾಮಾಯಣ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ಎಲ್ಲ ಪುರಾಣಾದಿಗಳಲ್ಲಿ ಬಂದಂತೆ ಅದನ್ನ ನಾನಾ ರೀತಿಯಾದಂತಹ ವರ್ಣನೆಗಳನ್ನು ಮಾಡಿದ್ದಿದೆ. ಉಚ್ಚಸ್ಥೆ ಗೃಹ ಪಂಚಕೆ ಸುರಗುರವು ಸೇಂದವು ನವಮ್ಯಾಂ ತಿಥವು ಲಗ್ನೆ ಕರ್ಕಟಕೆ ಪುನರ್ವಸೂಯುತೆ ಮೇಷಂಗತೆ ಪೂಷಣಿ ಅಂತ ಆತನು ಹೇಳಿದ್ದಿದೆ. ಅನೇಕ ಕೆಲವು ಬೇರೆ ಬೇರೆ ಪಂಡಿತರು ನಾನಾ ರೀತಿಯಾಗಿ ಅದರ ಬಗ್ಗೆ ವಿವಾದವನ್ನು ಟಾಳಿದ್ದಿದೆ. ಹೀಗೆ ಆ ರಾಮನ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದವು ಅಂತ ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಆಯಾ ಗ್ರಹಗಳು ಯಾವ್ಯಾವ ಫಲವನ್ನು ಕೊಡ್ತಾ ಇದ್ದವು, ಆ ಫಲವನ್ನ ಅದಕ್ಕೆ ಏನು ಫಲ, ರಾಮನ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ಅಂತ ಅನ್ನೋದನ್ನ ನಾಳೆ ದಿವಸ ನಾವು ಗಮನಿಸಬೇಕು. ಅದಕ್ಕಿಂತ ಮೊದಲು ವಿಶ್ವನಂದನ ತೀರ್ಥರು ತಮ್ಮ ಬಾಲರಾಮಾಯಣದಲ್ಲಿ ರಾಮಾವತಾರಕ್ಕೆ ಸಂಬಂಧಪಟ್ಟಂತೆ ಕಾಲದ ಗಣನೆಯನ್ನು ತೋರಿಸಿದ್ದಾರೆ. ಯಾವ್ಯಾವ ತಿಂಗಳು ಮಾಸ ಯಾವ ಸಂವತ್ಸರದಲ್ಲಿ ಆ ಜನನ ಆಯಿತು ಅಂತ ಅನ್ನೋದನ್ನೆಲ್ಲ ಅವರು ತೋರಿಸಿದ್ದಾರೆ. ಅದನ್ನೊಂದನ್ನು ಸ್ವಲ್ಪ ನೋಡಿ ಇವತ್ತಿನ ಕಥಾಭಾಗವನ್ನು ನಾವು ಮುಗಿಸ್ಬೇಕು. ವೈವಸ್ವತ ಮನ್ವಂತರದ 24ನೇ ತ್ರೇತಾಯುಗ, ಅದು ವಿಳಂಬಿ ಸಂವತ್ಸರ. ಚೈತ್ರ ಶುಕ್ಲ ನವಮಿ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಆತನ ಅವತಾರ ಆಯಿತು ಅಂತ ಅನ್ನೋದನ್ನು ಗಮನಿಸಬೇಕು. ಸೀತೆಯ ಅವತಾರ ಶುಭಕೃತ್ ಸಂವತ್ಸರ, ಫಾಲ್ಗುಣ ಶುಕ್ಲ ಪಕ್ಷದ ಪೂರ್ಣಿಮಾ ದಿವಸ. ಒಂದು ಯಾವುದೋ ಅಪರೂಪದ ಹಸ್ತಪ್ರತಿ ವಿಶ್ವನಂದನ ಸ್ವಾಮಿಗಳಿಗೆ ಸಿಕ್ಕು. ಆ ಹಸ್ತಪ್ರತಿಗನುಸಾರವಾಗಿ ಈ ಕಾಲ ನಿರ್ಣಯವನ್ನು ಮಾಡಿದ್ದೇನೆ ಅಂತ ಅವರು ತಿಳಿಸಿದ್ರು ನನಗೆ. ಅದರಂತೆ ಕಾಲ ನಿರ್ಣಯವನ್ನು ಅವ್ರು ಹೇಳ್ತಾರೆ. ರಾಮ ಆದ್ಮೇಲೆ ಭರತನ ಜನ್ಮ ಮೊದಲು. ವಿಳಂಬಿ ಸಂವತ್ಸರ ವೈಶಾಖ ಶುಕ್ಲ ದಶಮಿಯ ದಿವಸ ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ. ಲಕ್ಷ್ಮಣ ಶತ್ರುಘ್ನರ ಜನ್ಮ ವಿಳಂಬಿ ಸಂವತ್ಸರ ವೈಶಾಖ ಶುಕ್ಲ ತಿಥಿಯ ಉಪಲಬ್ಧಿಯಲ್ಲಿಲ್ಲ, ಆಶ್ಲೇಷ ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಅಂತ ಈ ರೀತಿಯಾಗಿ ಈ 5 ಮಹಾಪುರುಷರ ಜನನ ಮತ್ತು ಅವರ ಜನನದ ತಿಥಿಗಳು ಇತ್ಯಾದಿಗಳನ್ನು
ಇವತ್ತು ನಾವು ನೋಡಿದ್ದೇವೆ. ಅದರ ಫಲಗಳ ಬಗ್ಗೆ ಲಭ್ಯ ಇದ್ದಂತಹ ವಿವರಗಳನ್ನು ನಾಳೆ ದಿವಸ ಒದಗಿಸ್ತೇವೆ.